ಎಲ್ರಿಗೂ ನಮಸ್ಕಾರ. ಚೋರಿಕಿಯಾರೆ ಸಂಚಿಕೆ 55ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಆ ವ್ಯಕ್ತಿಗೆ ಬರೋಬ್ಬರಿ 250 ಕೋಟಿ ರೂಪಾಯಿಗಳಷ್ಟು ಲಾಟರಿಯ ಬಹುಮಾನ ಬಂದಿತ್ತು. ಆದರೆ ಆ ವಿಚಾರವನ್ನು ಆತ ತನ್ನ ಹೆಂಡತಿಗೂ ಹೇಳಿರಲಿಲ್ಲ, ಮಕ್ಕಳಿಗೂ ಹೇಳಿರಲಿಲ್ಲ, ಬಿಲ್ಕುಲ್ ಸ್ನೇಹಿತರಿಗೂ ಕೂಡ ಹೇಳಿರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಆತ ಬಹುಮಾನ ಪಡೆಯಲು ಹೋದಾಗ ಕೂಡ ತನ್ನ ಮುಖವನ್ನೇ ಕಾರ್ಟೂನ್ ವೇಷದೊಳಗೆ ಮರೆ ಮಾಡಿಕೊಂಡಿದ್ದ. ಯಾಕೆ ಹೀಗೆ ಮಾಡ್ದ ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಕಾರಣ ಇದೆ. ಹೌದು, ಅದು 2022ರ ಅಕ್ಟೋಬರ್ ತಿಂಗಳು. ಚೀನಾದ ಗುವಾಂಗ್ಸಿ ಪ್ರಾಂತ್ಯದಲ್ಲಿ ವಾಸಿಸುತ್ತಿದ್ದಂಥ ವ್ಯಕ್ತಿಯೊಬ್ಬರು ಗುವಾಂಗ್ಸಿ ವೆಲ್ಫೇರ್ ಲಾಟರಿಯ ಟಿಕೆಟನ್ನು ಖರೀದಿ ಮಾಡ್ತಾರೆ. ಭದ್ರತಾ ಕಾರಣಗಳಿಂದ ಅವರ ನಿಜವಾದ ಹೆಸರನ್ನು ಲಾಟರಿ ಅಧಿಕಾರಿಗಳು ಬಹಿರಂಗಪಡಿಸಲಿಲ್ಲ. ವಿಷಯ ಇಷ್ಟೇ, ಚೀನಾದಲ್ಲಿ ಒಂದು ರೂಲ್ಸ್ ಇದೆ, ಅವರು ಯಾವುದೇ ಕಾರಣಕ್ಕೂ ಲಾಟರಿ ವಿಜೇತರ ಪೂರ್ಣ ಹೆಸರನ್ನು ಬಹಿರಂಗಪಡಿಸೋದಿಲ್ಲ. ಎನಿಹೌ, ವರದಿಗಳಲ್ಲಿ ಅವರನ್ನು ಮಿಸ್ಟರ್ ಲೀ ಎಂದು ಮಾತ್ರ ಉಲ್ಲೇಖಿಸಲಾಗಿದೆ. ಮಿಸ್ಟರ್ ಲೀ ಹಲವು ವರ್ಷಗಳಿಂದ ಒಂದೇ ಸಂಖ್ಯೆಗಳ ಸಂಯೋಜನೆಯನ್ನು ಬಳಸಿಕೊಂಡು ಒಂದೇ ಥರನಾದ ಲಾಟ್ರಿ ಟಿಕೆಟ್ಗಳನ್ನು ಖರೀದಿಸ್ತಾ ಇದ್ದರು. ಸುಮಾರು 80 ಯುವಾನ್ ಖರ್ಚು ಮಾಡಿ 40 ಟಿಕೆಟ್ಗಳನ್ನು ಖರೀದಿ ಮಾಡ್ತಾರೆ. ಅದಷ್ಟು ಟಿಕೆಟ್ಗಳಲ್ಲಿ ಆಲ್ಮೋಸ್ಟ್ ಒಂದೇ ರೀತಿಯ ಸಂಖ್ಯೆಗಳು ಇದ್ದುವಂತೆ. ಕೊನೆಗೂ ಡ್ರಾ ನಡೀತದೆ, ಫಲಿತಾಂಶ ಬರುತ್ತೆ. ಮಿಸ್ಟರ್ ಲೀಯ ಟಿಕೆಟ್ಗೆ ಬರೋಬ್ಬರಿ 219 ಮಿಲಿಯನ್ ಯುವಾನ್ಗಳಷ್ಟು ಬಹುಮಾನ ಬಂದಿತ್ತು. ಅಂದರೆ ಬರೋಬ್ಬರಿ 250 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಹುಮಾನ. ಒಂದೇ ರಾತ್ರಿಯಲ್ಲಿ ಆತ ಕೋಟ್ಯಾಧಿಪತಿ ಆಗಿಬಿಟ್ಟಿದ್ದ. ಯೂಶ್ವಲಿ ಇಷ್ಟು ದೊಡ್ಡ ಮೊತ್ತ ಗೆದ್ದರೆ ಎಲ್ಲರೂ ಸಂಭ್ರಮದಿಂದ ಫೋಟೋ ತೆಗೆಸ್ಕೊಳ್ತಾರೆ. ಆದರೆ ಮಿಸ್ಟರ್ ಲೀ ಮಾತ್ರ ಹಾಗೆ ಮಾಡಲಿಲ್ಲ. ಅವರು ಹಳದಿ ಬಣ್ಣದ ಕಾರ್ಟೂನ್ ಮ್ಯಾಸ್ಕ್ಯಾಟ್ ವೇಷ ಧರಿಸಿ ಮುಖವನ್ನು ಸಂಪೂರ್ಣ ಮುಚ್ಚಿಕೊಂಡೇ ಬಹುಮಾನ ಸ್ವೀಕರಿಸಿದರು. ಯಾರಿಗೂ ತನ್ನ ಗುರುತು ತಿಳಿಯಬಾರದು ಎನ್ನುವಂಥ ಒಂದು ಕಾರಣದಿಂದ. ಹಾಗೆ ನೋಡಿದರೆ ಚೀನಾದಲ್ಲಿ ಅನೇಕ ಲಾಟ್ರಿ ವಿಜೇತರು ತಮ್ಮ ಸುರಕ್ಷತೆಗಾಗಿ ಹೀಗೆ ಮುಖ ಮುಚ್ಚಿಕೊಂಡೇ ಬಹುಮಾನ ಪಡೆಯುವಂಥದ್ದು ಸಾಮಾನ್ಯ ಸಂಗತಿ. ಇಲ್ಲಿಯವರೆಗೆ ಎಲ್ಲವೂ ಸರಿಯಿದೆ, ಆದರೆ ನಂತರ ಅವರು ಹೇಳಿದ ಮಾತಿದೆಯಲ್ಲ, ಅದು ಇಡೀ ಜಗತ್ತನ್ನೇ ಅಚ್ಚರಿಗೊಳಿಸುತ್ತೆ. ಪತ್ರಕರ್ತರು ಕೇಳ್ತಾರೆ, ನಿಮ್ಮ ಕುಟುಂಬಕ್ಕೆ ಈ ವಿಷಯ ಗೊತ್ತಾ ಅಂತ. ಮಿಸ್ಟರ್ ಲೀ ಹೇಳಿದ್ದಿಷ್ಟೇ, ಇಲ್ಲ, ನಾನು ನನ್ನ ಹೆಂಡತಿಗೂ ಮಕ್ಕಳಿಗೂ ಹೇಳಿಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ ಆ ಮಿಸ್ಟರ್ ಲೀ ಹೇಳ್ತಾರೆ, ನನ್ನ ಕುಟುಂಬಕ್ಕೆ ಇಷ್ಟು ಹಣ ಬಂದಿದೆ ಅಂತ ತಿಳಿದ್ರೆ ಅವರು ಕೆಲಸ ಮಾಡುವ ಉತ್ಸಾಹವನ್ನೇ ಕಳೆದುಕೊಳ್ಬಹುದು, ಮಕ್ಕಳು ಓದಿನ ಕಡೆ ನಿರ್ಲಕ್ಷ್ಯ ತೋರಬಹುದು, ಅವರಿಗೆ ಹಣದ ಮೌಲ್ಯ ಅರ್ಥ ಆಗದೆ ಹೋಗ್ಬೋದು. ಅದಕ್ಕಾಗಿಯೇ ನಾನು ಈ ವಿಷಯವನ್ನು ರಹಸ್ಯವಾಗಿ ಇಟ್ಟಿದ್ದೇನೆ ಅಂತ. ಈ ಒಂದು ಮಾತು ವಿಶ್ವದಾದ್ಯಂತ ಸುದ್ದಿ ಆಯಿತು. ಆತ ಬಹಳ ತಿಂಗಳುಗಳವರೆಗೂ ಅದನ್ನು ರಹಸ್ಯವಾಗಿ ಇಟ್ಟಿದ್ರು ಅನ್ನೋದು ಸುದ್ದಿ. ಎನಿಹೌ, ನಿಮಗೇನು ಅನಿಸುತ್ತೆ ಅದು ನಿಮಗೆ ಬಿಟ್ಟ ವಿಚಾರ. ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಾಳೆ ಸಿಗ್ತೀನಿ. ಧನ್ಯವಾದಗಳು.